ತುಸು ಭಿನ್ನವಾದಂಥ ವಿಷಯಗಳನ್ನ ತಗೊಂಡು ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈ ಜ್ಞಾನ ಅನ್ನೋದು ಮೂಲ ಒಂದೇ ಇದ್ದಿರ್ಬೋದು, ಆದರೆ ಕ್ರಮೇಣ ಅದು ಅನೇಕ ಕವಲುಗಳಾಗಿ ಬೆಳೀತಾ ಹೋಗಿರೋದನ್ನು ನೀವು ಎಲ್ಲ ಅಧ್ಯಯನದಲ್ಲಿ ಗಮನಿಸಿದ್ದೀವಿ. ಅದು ಹಾಗೇ ಬೆಳೀತಾ ಹೋಗೋದೇ ಒಂದು ಜ್ಞಾನದ ಗುಣ. ಕವಲಾಗ್ತಾ ಇರೋದು ಅದರ ಸಮೃದ್ಧತೆಯ ಸೂಚಕ. ಅದು ಎಷ್ಟೆಷ್ಟು ವಿಸ್ತಾರವಾಗಿ ಬೆಳೀತದೆ ಅಷ್ಟಷ್ಟು ಜ್ಞಾನಕ್ಕೂ ಲಾಭ. ಆ ಜ್ಞಾನವನ್ನು ಪಡ್ಕೊಂಡು ಬದುಕ್ತಾ ಇರುವಂಥ, ಅದರಲ್ಲಿ ತೊಡಗಿಸ್ಕೊಂಡಿರುವಂಥ ಜನಗಳಿಗೂ ಲಾಭ. ಸ್ನೇಹಿತರೆ, ನಾವು ಹಿಂದೆ ಈ ಭಾಷೆ ಮತ್ತು ವ್ಯಂಗ್ಯಚಿತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳನ್ನ ನೋಡಿದ್ವಿ. ಉದಾಹರಣೆ, ಪತ್ರಿಕೋದ್ಯಮದಲ್ಲಿ ಬಳಕೆ ಆಗುವಂತಹ ಈ ಎಲ್ಲೋ ಜರ್ನಲಿಸಮ್ ಅನ್ನುವಂಥ ಒಂದು ನುಡಿಗಟ್ಟು, ಆಮೇಲೆ ಜೀಪ್ ಅನ್ನುವಂಥ ವಾಹನಕ್ಕೆ ಸಂಬಂಧಪಟ್ಟಂಥ ಒಂದು ನುಡಿಗಟ್ಟು, ಆಮೇಲೆ ಈ ಟೆಡ್ಡಿ ಬೇರ್ ಅಂತ ಮಕ್ಕಳ ಆಟಿಕೆಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ವಾಸ್ತವ ಬದುಕಿನಲ್ಲಿ ಒಂದು ವಸ್ತುವಾಗಿ ಸಲಕರಣೆಯಾಗಿ ಬಳಕೆ ಆದರೂ ಅದು ವ್ಯಂಗ್ಯಚಿತ್ರದಲ್ಲಿ ಬಂದು ಹೇಗೆ ವಿಕಾಸ ಆಗಿದೆ ಮತ್ತು ಅದನ್ನು ಪ್ರಭಾವಿಸಿದೆ ಅನ್ನೋದನ್ನು ನಾವು ಅಲ್ಲಿ ನೋಡಿದ್ದೀವಿ. ಇವತ್ತು ನುಡಿಗಳನ್ನು ಮೀರಿ ನುಡಿಗಟ್ಟುಗಳಾದಂತಹ ವಿಚಾರಗಳು ಅವು ಸಹ ಹೇಗೆ ವ್ಯಂಗ್ಯಚಿತ್ರದ ಮೇಲೆ ಪ್ರಭಾವವನ್ನು ಬೀರಿ ಅದನ್ನು ಬೆಳೆಸಿವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಮನುಷ್ಯ ಏನೋ ಕೆಲಸ ಮಾಡ್ತಾನೆ, ಆದರೆ ಆ ಮಾಡಿದ ಕೆಲಸ ಎಲ್ಲ ಒಂದೇ ಸರಿ ಯಶಸ್ಸು ಆಗೋದಿಲ್ಲ. ಮರಳಿ ಯತ್ನವ ಮಾಡು ಅನ್ನುವಂಥ ನುಡಿಗಟ್ಟು ನಮಗೆಲ್ಲರಿಗೂ ಗೊತ್ತು. ಯಾಕೆ ಅಂದರೆ ಯಾವುದೂ ಒಂದೇ ಸಾರಿ ಊರ್ಜಿತ ಆಗೋದಿಲ್ಲ, ಯಶಸ್ಸನ್ನು ಕಾಣೋದಿಲ್ಲ ಅಂತ. ಆದರೆ ಇವು ಪ್ರಯತ್ನವನ್ನು ಬಿಡಬೇಡ. ನಿನಗೆ ಯಶಸ್ಸು ಒಂದು ಸಾರಿ ತಪ್ಪಿದ್ರು ನೀನು ಅನೇಕ ಪ್ರಯತ್ನಗಳಲ್ಲಿ ಅದನ್ನು ಖಚಿತ ಮಾಡಿಕೊಳ್ಳುವಂತಹ, ಉತ್ತಮ ಮಾಡಿಕೊಳ್ಳುವಂತಹ, ಯಶಸ್ಸನ್ನು ಪಡೆಯುವಂಥ ಅವಕಾಶ ಇದ್ದೇ ಇರ್ತದೆ. ಆದ್ದರಿಂದ ಹಿಡಿದ ಕಾರ್ಯವನ್ನು ಬಿಡಬೇಡ. ಅದು ಎಲ್ಲಿವರೆಗೂ ಸಾಧ್ಯ ಆಗ್ತದೆ ಅಲ್ಲಿವರೆಗೂ ನೀನು ಅದರ ಬೆನ್ನು ಹತ್ತಿ ಹೋಗುವಂಥ ಹಿರಿಯರೆಲ್ಲನೂ ಹೇಳಿದ್ದಾರೆ. ತಿಳುವಳಿಕೆ ಇರುವಂಥವ್ರು ಮಾಡ್ತಾರೆ. ಯಾರೋ ಕೆಲವರು ಹೆದರ್ಕೊಂಡವ್ರು ಮಾತ್ರ ಅರ್ಧಕ್ಕೆ ಅದನ್ನು ಕೈ ಚೆಲ್ಲಿ ಬಿಡ್ತಾರೆ. ಬಿಡೋದು ಅಂತ ಮಹಾ ಅಪರಾಧ ಏನಾಗೋದಿಲ್ಲ. ಆದರೆ ಈ ಕೆಲಸ ಆಗಲಿಲ್ವಲ್ಲ, ನನಗೇನೋ ದೊಡ್ಡ ಅವಮಾನ ಆಗೋಯ್ತು, ಜೀವನವೇ ಮುಗಿದೋಯ್ತು ಅಂಥೇಳಿ ಕೊನೆ ಮಾಡ್ಕೊಳ್ಳೋರಲ್ಲ ಇದಾರಲ್ಲ ಬದುಕಿನಲ್ಲಿ. ಮೊನ್ನೆ ನೀಟ್ ಎಕ್ಸಾಮು, ಇದರೊಳಗೆ 6-7 ಜನ ಹೋದ್ರಲ್ಲ, ಒಂದು ಪರೀಕ್ಷೆ ಹಾಳಾಯಿತು ಅಂತ ತಮ್ಮ ಬದುಕನ್ನೇ ಹಾಳು ಮಾಡಿಕೊಂಡ್ರಲ್ಲ. ಆ ಒಂದು ಭಯ ನಮ್ಮಲ್ಲಿ ಇರಬಾರ್ದು, ಆ ಒಂದು ನಡವಳಿಕೆ ನಮ್ಮಲ್ಲಿ ಬರಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ಇಂಥ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ಮಾತಾಡೋವಾಗ ಒಂದು ಇಂಗ್ಲೀಷ್ನಲ್ಲಿರುವಂಥ ನುಡಿಗಟ್ಟು ನಮ್ಮ ನೆನಪಿಗೆ ಬರ್ತದೆ. ಅದು ಯಾವುದು ಅಂತಂದರೆ, ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್. ಏನು ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್? ಡ್ರಾಯಿಂಗ್ ಬೋರ್ಡ್ ಅಂದರೆ ನಿಮಗೆ ಗೊತ್ತಾಗ್ತದೆ, ಚಿತ್ರವನ್ನು ಮಾಡುವಂಥ ಒಂದು ಹಾಳೆಗೆ ಅಥವಾ ಒಂದು ಹಾಳೆ. ಹಿಂದೆಲ್ಲನೂ ಅಕ್ಷರಗಳನ್ನು ಕಲಿಯುವಂಥವರು ಮರಳಿನ ಮೇಲೆ ಬೆರಳಲ್ಲಿ ಅಥವಾ ಒಂದು ಕಡ್ಡಿನಲ್ಲಿ ಹೀಗೆ ಬರೆದು ತಿದ್ದುತ್ತಾ ಇದ್ದಿದ್ದನ್ನು ನಮ್ಮ ಅಪ್ಪ ಅಥವಾ ತಾತನ ಕಾಲದಲ್ಲಿ ಹೇಳ್ತಾ ಇದ್ದದ್ದನ್ನು ನಾವು ಕೇಳ್ತಾ ಇದ್ವಿ. ನಮ್ಮ ಕಾಲಕ್ಕೆ ಸ್ಲೇಟ್ ಬಂತು. ಆಮೇಲೆ ಸ್ಕೂಲ್ಗಳಲ್ಲಾದರೆ ದೊಡ್ಡ ಕಪ್ಪು ಹಲಗೆ ಡ್ರಾಯಿಂಗ್ ಬೋರ್ಡ್ ಇರ್ತಾ ಇತ್ತು. ಈಗ ಬಿಳಿ ಹಲಗೆಗಳು ಬಂದವೆ. ಎಷ್ಟೋ ಕಾಲೇಜುಗಳಲ್ಲಿ ಬಿಳಿ ಹಲಗೆ ಅಂದರೆ ಬೋರ್ಡ್ ಇರುತ್ತೆ, ಅದರ ಮೇಲ್ಗಡೆ ಒಂದು ಕಪ್ಪು ಬಣ್ಣದ ನೀಲಿ ಬಣ್ಣದ ದಪ್ಪ ಪೆನ್ ಇರ್ತದೆ. ಆ ಪೆನ್ನಲ್ಲಿ ಸರ್ಗಳು ಬರೆಯೋದನ್ನು ನಾವು ನೋಡಿದ್ದೀವಿ. ಎಷ್ಟೋ ಸಾರಿ ಚಿತ್ರವನ್ನು ಬರೆಯುವಂಥವ್ರು ಅಥವಾ ಇಂಜಿನಿಯರಿಂಗ್ ಇದರಲ್ಲಿ
ವಿನ್ಯಾಸಗಳನ್ನು ರಚನೆ ಮಾಡುವಂಥವರು ಮೊದಲು ಒಂದು ಚಿತ್ರವನ್ನು ಬರ್ಕೊಳ್ತಾರೆ. ಅದು ಸರಿಯಾಗಿ ಬಂದಿದೆ ಅಂತ ಅನಿಸಿದ ಮೇಲೆ ಅದನ್ನು ಒಂದು ಆಕಾರಕ್ಕೆ ತರುವಂತಹ, ಯಂತ್ರ ರೂಪಕ್ಕೆ ತರುವಂತಹ ಮಾಡೆಲ್ಗಳಿಗೆ ಅದನ್ನು ವರ್ಗಾಯಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಡ್ರಾಯಿಂಗ್ ಬೋರ್ಡು ಆ ಕಾರಣಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಒಂದು ರೀತಿಯ ಕರಡನ್ನು ಮಾಡಿಕೊಳ್ಳುವಂಥದ್ದು, ಆಮೇಲೆ ಅದನ್ನು ದೃಢ ಮಾಡಿಕೊಳ್ಳುವಂಥದ್ದು, ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನ. ಈ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಅನ್ನುವಂಥದ್ದು ಹೇಗೆ ಬಂತು ಅನ್ನೋದಕ್ಕೆ ಒಂದು ವಿವರಣೆಯೂ ಇದೆ. ಈ ತುಂಬ ಹಿಂದೆ ಒಬ್ಬ ಯಾರೋ ಇಂಜಿನಿಯರು ಒಂದು ವಿಮಾನವನ್ನು ಹಾರಿಸಿದಂಥ ಸಂದರ್ಭದಲ್ಲಿ ಆ ವಿಮಾನ ಬಿದ್ದೋಗ್ಬಿಡುತ್ತೆ, ಬಿದ್ದು ಹಾಳಾಗ್ತದೆ. ಆವಾಗ ಇವರೆಲ್ಲ ತಲೆ ಕೆಡ್ಕೊಳ್ತಾರೆ, ಏನು ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಆ ಮುಖ್ಯ ಇಂಜಿನಿಯರ್ ಇದ್ನಲ್ಲ ಅವನು ಆಗಿದ್ದಾಯಿತು, ಈಗ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಅಂತ ಹೇಳ್ತಾನೆ. ನಾವೀಗ ಮತ್ತೆ ಎಲ್ಲಿಗೆ ಹೋಗೋಣ? ಡ್ರಾಯಿಂಗ್ ಬೋರ್ಡ್ ಹತ್ರ ಹೋಗೋಣ. ಅಂದರೆ ಅಲ್ಲಿ ಹೋಗಿ ಹಾಳೆ ಮೇಲೆ ವಿಮಾನದ ಚಿತ್ರ ಬರೆಯೋದು ಅಂತ ಅಲ್ಲ, ಅದು ಏನು ತಪ್ಪಾಗಿದೆ, ನಾವು ಈಗ ಏನು ಸರಿಪಡಿಸ್ಬೇಕು ಅನ್ನೋದನ್ನು ಮತ್ತೆ ಆ ವಿನ್ಯಾಸವನ್ನು ಬದಲಾವಣೆ ಮಾಡಿಕೊಂಡು ಅಗತ್ಯವಾದ ಪರಿಷ್ಕಾರ ಮಾಡಿಕೊಂಡು ರೂಪಿಸೋಣ ಅಂತ. ಅದು ಅವನು ಹೇಳಿದಂಥ ಮಾತು ಮುಂದೆ ಹೇಗೆ ಬೆಳವಣಿಗೆ ಆಗಿ ಬಂತು ಅಥವಾ ಬೇರೆ ಬೇರೆ ಕಡೆ ಹರಡಿತು ಅಂತಂದರೆ, ಈಗ ಭಾಳ ಸಾರಿ ನಮ್ಮ ಕನ್ನಡದಲ್ಲೂ ಒಂದಿದೆ, ಏನಂತ, ಹಾಳಾಯ್ತಾ, ಬಿದ್ದೋಯ್ತಾ, ಬಿಸಾಕು, ಕಟ್ಟು ಹೊಸದಾಗಿ ಇನ್ನೊಂದು ಅಂತ. ಕಿತ್ತು ಮೆತ್ತು ಅಂತ ಕೆಲವರು ತಮಾಷೆಯಾಗಿ ಹೇಳ್ತಾರೆ. ಅದು ಸರಿ ಬರಲಿಲ್ವ, ಗೋಡೆ ಮೇಗಲ್ದು ಒಂದು ಇಟ್ಕೆನೋ ಅಥವಾ ಒಂದು ಪ್ಲಾಸ್ಟ್ರಿಂಗ್ ಮಾಡಿದ್ದು, ಅದು ಹೋಗ್ಲಿಲ್ವ, ಅಷ್ಟು ತೆಗೆದುಬಿಡು, ಮತ್ತು ಇನ್ನೊಂದು ಸಾರಿ ಹೊಸದಾಗಿ ಚೆನ್ನಾಗಿರೋದನ್ನು ಹಾಕಿ ಹದ ಮಾಡಿ ಪೂರ್ಣಗೊಳಿಸು. ಹೀಗೆ ಅದು ಎಲ್ಲಿವರೆಗೂ ಬಂದಿದೆ ಅಂತಂದರೆ, ಈ ಮಕ್ಕಳುಗಳಿಗೆ ಪಾಠ ಹೇಳೋದ್ರಲ್ಲೂ ತಪ್ಪಾಯ್ತಾ, ನೀನು ಬರ್ದಿದ್ದ ಚಿತ್ರ ಸರಿ ಹೋಗಲಿಲ್ವಾ, ಬಿಡು ಇನ್ನೊಂದು ಹಳೆ ಇನ್ನೊಂದು ಹೊಸದಾಗಿ ಬರಿ. ಅಥವಾ ಬಣ್ಣ ಸರಿ ಹೋಗಲಿಲ್ವಾ, ಈ ಪೋಸ್ಟರ್ ಕಲರ್ ಆದರೆ ಆ ಬಣ್ಣದ ಮೇಲೆ ಬಿಳಿದೇನಾದರೂ ಮೆತ್ತು ಅಥವಾ ಇನ್ನೊಂದು ಬಣ್ಣವನ್ನು ಮೆತ್ತು ನೀನು ಚಿತ್ರವನ್ನು ಪೂರ್ಣ ಮಾಡು. ಹೀಗೆ ತಪ್ಪನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಬೋಧನೆಯಾಗಿ, ಒಂದು ಜ್ಞಾನದ ತಿಳುವಳಿಕೆಯಾಗಿ ಈ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಅನ್ನುವಂತಹ ನುಡಿಗಟ್ಟು ನಮ್ಮಲ್ಲಿ ಪ್ರಚಲಿತದಲ್ಲಿ ಬಂದಿದೆ. ಆ ವ್ಯಂಗ್ಯ ಚಿತ್ರಕಾರ ಇದಾನಲ್ಲ ಅವನು, ಅದು ಹೇಳಿದವನು 1941ರಲ್ಲಿ ನಡೆದಿದ್ದು. ಪೀಟರ್ ಅರ್ನೋ ಅಂತ, ಅವನೊಬ್ಬ ಕಾರ್ಟೂನಿಸ್ಟು. ಅವನು ನ್ಯೂಯಾರ್ಕರ್ ಅನ್ನುವಂತಹ ಒಂದು ಮ್ಯಾಗಝೀನಲ್ಲಿ ಒಂದು ವ್ಯಂಗ್ಯ ಚಿತ್ರ ಬರೆದಿರ್ತಾನೆ. ಅದರಲ್ಲಿ ಒಂದು ವಿಮಾನ ಕೆಳಗಡೆ ಬಿದ್ದೋಗಿರ್ತದೆ. ಅದರ ಮುಂದೆ ನಿಂತಿದ್ದವರೆಲ್ಲನೂ ಇವರು ಇಂಜಿನಿಯರ್ಗಳು. ಆ ಇಂಜಿನಿಯರ್ಗಳಲ್ಲಿ ಒಬ್ಬ ಹೇಳ್ತಾನೆ, ವೆಲ್ ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್